ಸಾಂಸ್ಕೃತಿಕ ಸಂಸ್ಥೆ ಹಾಗೂ ಶಿವಸಂಕಲ್ಪ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಜುಲೈ 31ರಂದು ಸಂಜೆ 6 ಗಂಟೆಗೆ ಕುವೆಂಪು ರಂಗಮಂದಿರದಲ್ಲಿ ಗಾನಕೋಗಿಲೆ ಎಸ್ ಜಾನಕಿ ಸ್ಮರಣೆಯಲ್ಲಿ ನಾದ ದೇವತೆ ನೆನಪಿನಲ್ಲಿ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಇದರಲ್ಲಿ ಸಾಧಕರಿಗೆ ಸನ್ಮಾನ ಹಾಗೂ ಗಾಯನ, ವಾದ್ಯ ಕಲಾವಿದರಿಂದ ಎಸ್ ಜಾನಕಿ ಹಾಡಿರುವ ಗೀತೆಗಳ ಪ್ರಸ್ತುತಿ ನಡೆಯಲಿದೆ ಎಂದು ಶ್ರೀಗಂಧ ಸಂಸ್ಥೆಯ ಪ್ರಮುಖ ಕೆಇ ಕಾಂತೇಶ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಗಾನಕೋಗಿಲೆ ಪದ್ಮವಿಭೂಷಣ ಎಸ್ ಜಾನಕಿ ಅವರ ಸ್ಮರಣಾರ್ಥ ನಾದ ದೇವತೆಯ ನೆನಪಿನಲ್ಲಿ ಅನ್ನುವಂತ ಕಾರ್ಯಕ್ರಮನ ಶ್ರೀಗಂಧ ಸಂಸ್ಥೆ ಮತ್ತು ಶಿವಸಂಕಲ್ಪದ ವತಿಯಿಂದ ಆಯೋಜನೆ ಆಗಿದೆ. ಈ ಒಂದು ಕಾರ್ಯಕ್ರಮ 31ನೇ ತಾರೀಕು ಸಂಜೆ 5ವರೆಗೆ ಕುವೆಂಪು ರಂಗಮಂದಿರದಲ್ಲಿ ಒಂದು ಕಾರ್ಯಕ್ರಮದ ಆಯೋಜನೆ ಆಗಿದೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಡಾಕ್ಟರ್ ಶತಚರ ಬ್ರಹ್ಮ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು, ಕೇದಾರ ಪೀಠಾಧೀಶ ನಿಯೋಜಿತ ಮಠಾಧೀಶರು, ಕಣ್ಕುಪ್ಪೆ ಗವಿಸಿದ್ಧ ಮಠ, ಜಗಳೂರು ತಾಲೂಕು, ಇವರು ಈ ಒಂದು ದಿವ್ಯ ಸಾನ್ನಿಧ್ಯವನ್ನು ಈ ಒಂದು ಕಾರ್ಯಕ್ರಮಕ್ಕೆ ವಹಿಸ್ತಾ ಇದ್ದಾರೆ. ಪರಮ ಪೂಜ್ಯ ಸ್ವಾಮಿಗಳು ಗೋವರ್ಧನ ಟ್ರಸ್ಟ್ ವತಿಯಿಂದ 3 ಗೋಶಾಲೆಗಳಿಗೆ ಬೇಕಾದಂತ ಮೇವನ್ನ ಬೆಳಿಲಿಕ್ಕೆ ಸಾಕಷ್ಟು ದಾನಿಗಳು ನಮಗೆ ಅನುವು ಮಾಡಿಕೊಟ್ಟಿದ್ದಾರೆ. ನಾಡಿದ್ದು 31ನೇ ತಾರೀಕು ಸಂಜೆ 5ವರೆಗೆ ಭೂಪಾಲನ್ನ ಶಿವಸ್ವಾಮಿ ಅವರು ಅವ್ರದ್ದೊಂದು 2.5 ಎಕರೆ ನಮಗಾಗಲೇ ಜಾಗ ಕೊಟ್ಟಿದ್ದಾರೆ. ಅಲ್ಲಿ ಈಗಾಗಲೇ ನಾವು ಮೇವು ಬೆಳೆದಿದ್ದೀವಿ. ಆ ಒಂದು ಮೇವಿನ ಕಟಾವಿನ ಕಾರ್ಯಕ್ರಮ ಪರಮ ಪೂಜ್ಯ ಸ್ವಾಮಿಗಳಿಂದ ಅವತ್ತು ಆಗ್ತಾ ಇದೆ. SP ಬಾಲಸುಬ್ರಹ್ಮಣ್ಯ ಅವ್ರ ಜೊತೆಗೂಡಿ ಜಾನಕಿಯವರ ಹಾಡನ್ನ ಅನೇಕ ಕಡೆ ವೇದಿಕೆಯಲ್ಲಿ ಹಂಚಿಕೆ ಮಾಡಿಕೊಟ್ಟಂತ ಮಂಗಳ ರವಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಡೋರಿದ್ದಾರೆ. ಎಸ್ ಜಾನಕಿಯವರ ಕೊನೆ ಉಸಿರು ಕೂಡ ಸೇವೆ ಮಾಡಿರ್ತಕ್ಕಂಥ ನವೀನ್ ಅವರು, ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ವಿಶೇಷ ಗೌರವ ಸಮರ್ಪಣೆ ಮಾಡಬೇಕು ಅಂತ ಮೈಸೂರಿಂದ ಅವರು ಕೂಡ ಬರ್ತಾ ಇದ್ದಾರೆ.